ನಿಧಾನ ನಿಧಾನ ಹಾಂ
जय राम।
ವರ್ಷವನ್ನು ಯಶಸ್ವಿಯಾಗಿ ಅಪ್ಪನ ಆಶೀರ್ವಾದದಿಂದ ನೋಡಿ ಇವತ್ತು ಆತನ ವಾರ ಮಂಗಳವಾರ ಜನ್ಮದಿನದ ದಿನ ಆ ಮಂಗಳವಾರದ ದಿನ ನಾವು ಇವತ್ತು ದರ್ಶನ ಪಡೆದ್ವಿ. ನಾವೆಲ್ಲರೂ ಯಶಸ್ವಿಯಾಗಿ ಅಪ್ಪನ ಹೆಸರಿನಲ್ಲಿ ಇವತ್ತು ನಿಮಿಷದ ನಾವು ಗಟ್ಟಿಯಾಗಿ ಅಪ್ಪನಿಗೆ ಚಪ್ಪಾಳೆ ತಟ್ಟಬೇಕು. ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದು ನಮ್ಮ ಈ ಜನ್ಮದ ಪುಣ್ಯ ಅಂತ ಭಾವಿಸ್ತೀವಿ. ಜಗತ್ತಿನಾಗ ಎಷ್ಟೋ ಜನ ಇದ್ದಾರೆ, ನಾವು ಇಷ್ಟೇ 70-80 ಜನಕ್ಕೆ ಈ ಅವಕಾಶ ಕೊಟ್ಟರೆ ಭಗವಂತ ಅದು ನಮ್ಮ ಸುಯೋಗ. ಅದು ಸಿಕ್ಕದು ನಮ್ಮ ಭಾಗ್ಯ. ಯಾವ ಜನ್ಮದ ಪುಣ್ಯ ಯಾವುದೋ ಗೊತ್ತಿಲ್ಲ, ಆ ಪುಣ್ಯ ಫಲ ಇರೋದ್ರಿಂದ ಅಪ್ಪ ಜೊತೆ ನಾವೆಲ್ಲರೂ ನಡ್ಕೊಂಡು ಬರೋಕ್ಕೆ ನೋಡಿ ಎಷ್ಟು ಬೇಸರಿಗಳಿದ್ರು ಕೂಡ ಎಲ್ಲ ಮರ್ತೋಯ್ತೀವಿ. ಮಂಗಳವಾರ ದಿನ ನಾವು ದರ್ಶನ ನಾವು ಗಟ್ಟಿಯಾಗಿ ಚಪ್ಪಾಳೆ ತಟ್ಟಬೇಕು. ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದು ನಮ್ಮ ಈ ಜನ್ಮದ ಪುಣ್ಯ ಅಂತ ಜಗತ್ತಿನ ಎಷ್ಟೋ ಜನ ಇದ್ದಾರೆ, ನಾವು ಇಷ್ಟೇ 70-80 ಜನಕ್ಕೆ ಈ ಅವಕಾಶ ನಮ್ಮ ಸುಯೋಗ. ಅದು ಸಿಕ್ಕದು ನಮ್ಮ ಭಾಗ್ಯ. ಯಾವ ಪುಣ್ಯ ಗೊತ್ತಿಲ್ಲ, ಆ ಪುಣ್ಯ ಫಲ ಇರೋದ್ರಿಂದ ಅಪ್ಪ ದೇವರು ನಾವೆಲ್ಲರೂ ಬೇಸರಿಗಳಿದ್ರು ಆತನ ದರ್ಶನ ಭಾಗ್ಯದಿಂದ ಎಲ್ಲರೂ ಮರ್ತೊಯ್ದೆ. ಆತನ ಸರ್ವಶಕ್ತಿ ನಮ್ಮೊಳಗೆ ಆತನಂದು ತಪ್ಪಿಸಗಳು ನಾವು ಕೂಡ ಮಾಡಿ ಅವರ ಅದೇ ರೀತಿ ಅಪ್ಪನಿಗೆ ಡ್ಯೂಟಿಗೆ ಸೇವೆಯನ್ನು ಮಾಡಿರ್ತಕ್ಕಂಥ ಇನ್ನೊಬ್ಬ ಆಲ್ಮತ್ ಮಕ್ಕಳ ವಿಜಯ್ ಸ್ವಾಮಿ ಕೂಡ ಒಂದು ಆಶೀರ್ವಾದ ಸುರೇಶ್ ಮಡಿವಾಳ ಡ್ಯೂಟಿ ಸೇವೆ ಆಶೀರ್ವಾದ ಪಡೆಯಬೇಕು. ಉಳಿದಿರ್ತಕ್ಕಂಥ ನಾವೆಲ್ಲರೂ ಕೂಡ ಸೇವಾ ಸೈನ್ಯದವರು ಎಲ್ಲರೂ ಸೇವೆ ಮಾಡಿದ್ದೀವಿ. ಇನ್ನೂ ಸೇವೆ ಮಾಡೋದು ಕಡಿಮೆನೇ, ಎಷ್ಟು ಸೇವೆ ಮಾಡಬೇಕೆಂದು. ಹಾಗಾಗಿ ನಾವೆಲ್ಲರೂ ಸೇವಕರು. ಇದು ವಿಶೇಷವಾಗಿ ಅವರಿಗೆ ಒಂದು ಕೆಲಸನ ಆಪ್ಷನ್, ಅಪ್ಪ ಡ್ಯೂಟಿ ಸೇವೆ ಮತ್ತು ಕಂಬಳಿ ಮತ್ತು ಗಂಡರ ಸೇವೆ ಅದನ್ನು ನಿರಂತರವಾಗಿ ಅವ್ರು ಮಾಡ್ಕೊಂಡು ಬಂದರೆ ಅಪ್ಪನಿಗೆ ಆಶೀರ್ವಾದ ಸದಾ ಇರ್ತದೆ ಅಂತಕ್ಕಂಥ ಉದ್ದೇಶದಿಂದ ಈ ಘಟ್ಟದಲ್ಲಿ ಆಶೀರ್ವಾದ ಮಾಡಲಾಯಿತು. ಈ ಒಂದು ಸಂಕಲ್ಪ ಇವತ್ತು ಭಾಳ ಅತ್ಯಂತ ಯಶಸ್ವಿಯಾಗಿ ಅಪ್ಪ ಭಾಳ ಖುಷಿಯಾಗ್ಯಾರ. ಈ ಒಂದು ಸಂಕಲ್ಪ ಈ ಪ್ರೀತಿ ಅಪ್ಪನ ಆಶೀರ್ವಾದ ಪರಮಾಶೀರ್ವಾದ ನಮ್ಗಿರ್ಬೇಕಂದ್ರೆ ಅಪ್ಪನ ಮಾತಿನಂತೆ ನಡೆಯೋದನ್ನು ಕೈಗೊಂಡಿರ್ಬೇಕು, ಬೇರೆ ಏನೂ ಇಲ್ಲ. ಅಪ್ಪನ ಮಾತಿನ ನಡೆದೆ. ಹಾಗಾಗಿ ಎಲ್ಲರೂ ಕೂಡ ಮತ್ತೊಂದು ಸಲ ಆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಪ್ಪನ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತಕ್ಕಂಥ ಮಾತು ಹೇಳಿ ಅಡುಗೆ ಸೇವೆಯನ್ನು ಮಾಡಿರ್ತಕ್ಕಂಥ ಭಗವಂತ ಸ್ವಾಮಿಗಳು ಆಶೀರ್ವಾದ ಪಡಿಬೇಕು. ಈ ಪ್ರಚೋದ ಅನ್ನೋದು ಇವತ್ತೇ ದರ್ಶನ ಮಾಡಬೇಕು ನಾವೆಲ್ಲ ಅನ್ನೋದು ಹಬ್ಬದಲ್ಲ. ಸಂಕಲ್ಪ ಅಂಜನಾದ್ರಿ. ನಾವು ಒಂದು ದಿನ ಮುಂಚೆನೇ ಇಲ್ಲಿ ತಲುಪುವ ಪ್ರಯತ್ನಗಳನ್ನು ಎಲ್ಲನೂ ಅಡ್ಡಗಟ್ಟಿ ನಮ್ಗೆ ತ್ರಾಸಿರ್ಲಾರ್ದೇ ನಮ್ಮನ್ನ ಅಡ್ಡಗಟ್ಟಿ ಇವತ್ತೇ ಬರಬೇಕು. ಈ ಮುಹೂರ್ತನೇ ಮುಹೂರ್ತ. ಈ ಮುಹೂರ್ತದಲ್ಲಿ ಇಲ್ಲಿ ಯಾರೂ ಇರೋದಿಲ್ಲ. ಇವು ಬಂದು ಅಜಾಮರ ಆಗಿ ನನಗೆ ದರ್ಶನ ನಾನು ಕೊಡ್ತೀನಿ ಅಂತ ಹೇಳಿದಕ್ಕೆ ಇವತ್ತು ನಾವು ದರ್ಶನ ಮಾಡ್ತಾ ಇದ್ದೀವಿ. ಅದು ನಮ್ಮ ಪುಣ್ಯ, ನಿಮ್ಮೆಲ್ಲರ ಪುಣ್ಯ. ಓದಿದ ಜೊತೆ ಅದಕ್ಕಿರ್ತಕ್ಕಂಥ ದಾರನೂ ಕೂಡ ಅಪ್ಪನಿಗೆ ಸೇರ್ತದೆ. ಎಲ್ಲ ದಾರಗಳು ಎಲ್ಲ ಹೂಗಳು ಎಲ್ಲರೂ ಸೇರಿದ್ದೀವಿ. ನಿನ್ನ ಪ್ರಯತ್ನಗಳಲ್ಲ, ನಿಮ್ಮದಲ್ಲ ಪ್ರಯತ್ನ ಎಲ್ಲ ಅಪ್ಪಂದಾರ ಇಲ್ಲ. ಯಾವುದೂ ಕಷ್ಟ ಇಲ್ಲ, ಎಲ್ಲವೂ ಸುಲಭ.
ಆತ ಇದ್ದಾನಂದರೆ ಆತನ ಹೆಸರೇ ಸುಲಭ. ಆತನ ಹೆಸರು ಹೇಳಿದ್ರೇ ಜಯ ಜಯ ಜಯ. ಯಾರು ಸದಾ ಆ ಭಗವಂತನನ್ನು ನೆನೆಸ್ತೀವಿ, ಆ ವೀರಾಂಜನೇಯನ ನೆನೆಸ್ತೀವಿ. ನಾವು ಏನೇ ಸಂಕಲ್ಪ ಮಾಡಿದರೂ ಸಂಕಲ್ಪ ಪರಿಪೂರ್ಣ ಸಂಕಲ್ಪ ಮಾಡುವ ಶಕ್ತಿ ಅದು ಹನುಮಂತನಿಗೆ ಮಾತ್ರ ಇರೋದು ಅಂತ ಹೇಳ್ತಾರೆ. ಬೇರೆ ಯಾರ ಹೆಸರು ಹೇಳಿ ಅದರ ಸಂಕಲ್ಪ ಮಾಡಿದರೆ ಅದು ಉಸಿ ಹೋಗ್ಬೋದು. ಆ ವಾಯುಪುತ್ರನ ಹೆಸರು ಹೇಳಿದರೆ, ಆ ಮಹಾಬಲನ ಹೆಸರು ಹೇಳಿದರೆ ಯಾವ ಸಂಕಲ್ಪಗಳು ಉಸಿ ಹೋಗೋದಿಲ್ಲ. ಮಾಡ್ರು ಒಂದ್ಸಲ ಸಂಕಲ್ಪ ಅವ್ರ ಮುಂದೆ ನಿಂತ್ಕೊಂಡು. ಸಂಕಲ್ಪ ಅಂದರೆ ದುಡುತದಲ್ಲಿ ಸಂಕಲ್ಪ, ಭಗವಂತನಲ್ಲಿ ಕಾಣುವಂಥ ಸಂಕಲ್ಪ, ಅಲ್ಪ ಸಂಕಲ್ಪ ಅಲ್ಲ. ನಾನು ಅಂತ ಸಂಕಲ್ಪ ಅಲ್ಲ. ಸಂಕಲ್ಪ ಎಲ್ಲರದು ಒಂದೇ. ಇವತ್ತು ನಾವು ಅಂಜನಾದ್ರಿಯಲ್ಲಿದ್ದೀವಿ ಅಂದಿವೆ, ಇದು ನಮ್ಮ ಮನೆಯ ಸಂಕಲ್ಪ ಅಲ್ಲ, ಪ್ರತಿಯೊಬ್ಬರ ಸಂಕಲ್ಪ. ಇದು ತಂಗಡಿಗೆ ದೀಶನ ಸಂಕಲ್ಪನೇ. ಆಂಜನೇಯ ದೀಶನಲ್ಲಿ ಹೇಳಿದ್ರು ಸಂಕಲ್ಪ. ಅಲ್ಲಿ ನಿಂತ್ಕೊಂಡು ಹೇಳಿದ್ರು ಒಂದೇ, ಇಲ್ಲಿ ಹೇಳಿದ್ರು ಒಂದೇ ಅಂತ ಹೇಳ್ತಾರೆ. ಅಷ್ಟು ಶಕ್ತಿ ಆ ವೀರಾಂಜನೇಯಗಿದೆ, ಅಷ್ಟು ಶಕ್ತಿ ಆ ತಂಗಡಿಗೆ ದೀಶನಿಗಿದೆ, ಆ ತ್ರೈಲೋಕನಾಥನಿಗಿದೆ. ನಂಬಿದವರು ಕೈ ಯಾವತ್ತೂ ಅವನು ಬಿಡೋದಿಲ್ಲ. ಜಗದೀಶ್ವರ ನಾನು ಅಂದವ್ರನ್ನೆಲ್ಲ ಮುರಿದು ಮುಟ್ಟಿ ಹಾಕಿಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಪ್ಪ. ಆತನ ವಿರುದ್ಧವಾಗಿ ಚಲನೆ ಮಾಡುವುದಾಗಲಿ, ಆತನ ವಿರುದ್ಧವಾಗಿ ಮಾಡಿದಂಥ ಸಂಕಲ್ಪ ನಾವು ಪರಿಪೂರ್ಣವತೆ ನಾವು ಮಾಡೋದಿಲ್ಲ. ಮನಸ್ಸಲ್ಲಿ ಯಾವನಾದರೂ ಅಂದಿದ್ರೆ ಅವನಿಗೆ ಉಳಿಗಾಲ ಇಲ್ಲ ಅಂತ ಹೇಳ್ತೀನಿ ನಾನು. ಯಾಕಂದರೆ ಇಷ್ಟು ದಿನ ನಾವು ಕಷ್ಟಪಟ್ಟಿದ್ದು ಬೇರೆ ರೀತಿಯಲ್ಲಿ ಕಷ್ಟಪಟ್ಟಿದ್ದೀವಿ. ಈಗ ಹೆಜ್ಜೆ ಇಡ್ತಕ್ಕಂಥ ಸಂಕಲ್ಪಗಳು ಬೇರೆ ಆಗ್ತಾ ಇದೆ. ಸಂಕಲ್ಪ ನಮ್ಮ ಮನೆಗಲ್ಲ, ನಮ್ಮ ಮಕ್ಕಳಿಗೆ ಅಲ್ಲ, ನಮ್ಮ ಬಂಧು ಬಾಂಧವರಿಗೋಸ್ಕರ ಅಲ್ಲ, ಆ ಊರಿಗೋಸ್ಕರ ಸಂಕಲ್ಪ. ನೀವು ಚಲೋ ಇರಲಿ ಅಂತ ಈ ಸಂಕಲ್ಪ ನಾನು ಮಾಡಿದ್ದೀನಿ. ಒಳಗಡೆ ಅವನಿಗೆ ಬೆನ್ನಚ್ಚಿ ಕೂತ್ಕೊಂಡಿದ್ದೀನಿ ಅಂದರೆ ನಾ ಏನನ್ನೂ ಕೇಳಿಲ್ಲ. ಅವನು ಪ್ರತಿಪೂರ್ಣತೆಯಿಂದ ನಾವು ಮಾಡುವಂಥ ಅಲ್ಲಿ ಯಾರು ಬಂದು ಆ ವೀರಾಂಜನೇಯನಲ್ಲಿ ಸಂಕಲ್ಪ ಮಾಡ್ತಾರೆ, ಅವ್ರ ಸಂಕಲ್ಪ ಪರಿಪೂರ್ಣ ಮಾಡುವುದೇ ನೀನು ಕೆಲಸಪ್ಪ. ನಿರಂತರ ನೀ ಇದ್ದಿ ಅಂತ ಅಲ್ಲಿ ತಂಗಡಿಗೆ ಬರ್ತಾರೆ, ನೀ ಇದ್ದಿ ಅಂತ ಏನನ್ನ ಕರೆಸಿ ಬರ್ತಾರೆ. ಅವ್ರು ಬರೇ ಕೈಯಲ್ಲಿ ಅವ್ರನ್ನ ಕಳಿಸ್ಬೇಡ. ಅವ್ರಿಗೇನಾದರೂ ಆನಂದವನ್ನು ಕೊಟ್ಟು ಉಂಟು ಮಾಡು. ಅವರಿಗೆ ನೀನು ಅವರಿಗೆ ತುಂಬ ಆಶೀರ್ವಾದ ಮಾಡು. ಅಂದರೆ ಪರಿಪೂರ್ಣ ಆಶೀರ್ವಾದ ಮಾಡು. ಏನನ್ನ ಕೇಳಿದರೆ ಅದನ್ನು ತಕ್ಕಿನಿಕೆ ಈಡೇರುವಂಥ ಕೆಲಸಗಳನ್ನು ಮಾಡುವಂಥ ಅಪ್ಪನಲ್ಲಿ ಒಂದು ಸಂಕಲ್ಪ ಮಾಡಿದ್ದೀವಿ. ಸಂಕಲ್ಪಗಳು ಮನರಾವ್ ನೆನ್ನೆ ಹೇಳಿದ್ದೀವಿ ನಾವು, ನಿಮಗೆಲ್ಲ ಸಂಕಲ್ಪಗಳು ಹೇಳಿದ್ದೀವಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ, ಊರಿಗೆ ಒಳ್ಳೆಯದಾಗಲಿ. ನೀವೆಲ್ಲ ಬಂದಿದ್ದೀವಿ ಒಂದು ಮಕ್ಕಳು. ನಾವು ಏನೇ ಈ ಬರುವಂಥ ಸಂದರ್ಭದಲ್ಲಿ ಏನಾದರೂ ಆಗಿರ್ಬೋದು, ಅದಕ್ಕೆಲ್ಲನೂ ನಂದು ಕೂಡ ಕ್ಷಮಾಪಣೆ ಇರ್ತದೆ ಅದರಲ್ಲಿ ಸ್ವಲ್ಪ. ಯಾಕಂತಂದ್ರೆ ನಾವು ಮನುಷ್ಯರೇ, ನಾವು ಆ ಕಡೆ ಈ ಕಡೆ ಆಗ್ತಾ ಇರ್ತೀವಿ, ದಿಗ್ಭ್ರಮರಾಗ್ತಿರ್ತೀವಿ, ಆಗ್ತಿರ್ತೀವಿ. ಅದಕ್ಕೋಸ್ಕರ ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೂ ದೊಡ್ಡ ದೊಡ್ಡ ಸಂಕಲ್ಪಗಳನ್ನು ನಾವು ಇಟ್ಕೊಳ್ಳೋಣ. ತಂಗಡಿಗೆಯಲ್ಲಿ ಪರಿಪೂರ್ಣ ಮಾಡೋಣ ಸಂಕಲ್ಪ. ನಿಮ್ಮ ಮನಸ್ಸು ಹೊಂದಿದ್ರೆ ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಅಪ್ಪ ತುಂಬುತ್ತಾನ. ನೀವೇನೂ ಮಾಡಬೇಡ್ರಿ, ನೀವು ಕೆಲಸ ಮಾಡಿರಿ ಅಷ್ಟೇ. ಹುರಿದುಂಬೋದು ಕೆಲಸ ಗುರುನಾಥಂದ, ಅದು ಶಕ್ತಿ ಕೊಡೋದು ಗುರುನಾಥನ. ಅದಕ್ಕೋಸ್ಕರ ನೀವೆಲ್ಲರೂ ಜೊತೆಯಲ್ಲಿ ಅಣ್ಣತಮ್ಮರಾಗಿ ಸ್ವಚ್ಛ ಮನಸ್ಸನ್ನು ಒಳ್ಳೆಯ ನಡೆ ನುಡಿಗಳನ್ನು ಕಲಿತು ಸಂಸಾರ ಅನ್ನೋದೇ ದೊಡ್ಡದು. ಅದಕ್ಕೋಸ್ಕರ ಒಳ್ಳೆತನ ಒಳ್ಳೆಯ ಮನಸ್ಸು ಶುದ್ಧವಾಗಿ ಇಟ್ಕೊಂಡು ಅಪ್ಪ ನಿಮಗೆ ಒಳ್ಳೆಯ ಬುದ್ಧಿ ಕೊಡಲಿ, ಒಳ್ಳೆಯ ಶಕ್ತಿ ಕೊಡಲಿ, ಆ ಊರಿಗೆ ಒಳ್ಳೆಯದು ಮಾಡಲಿ, ಊರನ್ನು ಕಾಪಾಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಕೂಡ ನಾನು ನಿಯಂಬರವಾಗಿ ಆ ಭಗವಂತನಲ್ಲಿ ಕೋರ್ತೀನಿ ನಾನು. ಜೈ ಶ್ರೀರಾಮ್. ಜೈ ಶ್ರೀರಾಮ್.